ಫಸ್ಟು ಗಾಡಿ ಪೆಟ್ರೋಲ್ ಹಾಕ್ಸೋಣ ಬನ್ನಿ ಗಾಯ್ಸ್. ಕೊನೆಗೂ ಬಂದ ಮದುವೆಗೆ ಬಂದ್ಬಿಟ್ಟು ಮಲ್ಕೊಂಡಿದ್ದೀವಿ. ನನ್ನ ಚಪ್ಪಲಿ ಅನ್ಕೊಂಡು ಯಾವುದೋ ಚಪ್ಪಲಿ ಹಾಕೊಂಡೋಯ್ತವನಿ ಅಂತ. ನಿಜ ಓಡಿಸ್ತೀಯಾ? ನನ್ನ ಮಗ ನೋಡಿ ಸತ್ಯಣ ಬಿದ್ದಂಗೆ ಬಿದ್ದವನು. ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಹಂಗೆ ನಾವು ಬಂದಿರೋದು ಒಂದು ಶಾರ್ಟ್ ಟ್ರಿಪ್ಪು. ಎಲ್ಲಿ ಹೆಲ್ಮೆಟ್ ಕಾಯಕ್ಕೆ ಅಂತಲೇ ಕೂರಿಸಿದ್ದೀವಿ ಇವನ್ನ. ಅದೇ ಮೈಲ್ ಮಾಡ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಒನ್ ಆ್ಯಂಡ್ ಓನ್ಲಿ ಹರೀಶ್ ಶಾಂಡಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನನ್ನ ಹೊಸ ಗಾಡಿನಲ್ಲಿ ನಾನು ಫಸ್ಟ್ ರೈಡ್ ಹೋಗ್ತಾ ಇದ್ದೀನಿ. ಒಂದು ಲಾಂಗ್ ರೈಡ್ ಏನಲ್ಲ, ಒಂದು ಶಾರ್ಟ್ ರೈಡು. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಬನ್ನಿ, ನಿಮಗೆ ಹೋಗ್ತಾ ತಿಳ್ಕೊಳ್ಳೋಣ. ಸೊ ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಸೊ ಒಂದು 10 ನಿಮಿಷ ಕೋಲ್ಡ್ ಸ್ಟಾರ್ಟ್ ಮಾಡಿ, ಗಾಡಿ ಸ್ಟಾರ್ಟ್ ಮಾಡಿ ಬೇರೆ ಒಂದು ವಾರ ಆಗೈತಲ್ವಾ. ಒಂದು 10 ನಿಮಿಷ ಸ್ಟಾರ್ಟ್ ಮಾಡಿದ್ದೀನಿ. 10 ನಿಮಿಷ ಆದಮೇಲೆ ಹೋಗ್ತಾ ಇರೋಣ. ಸೊ ಗೈಸ್, ಫಸ್ಟು ಗಾಡಿ ಪೆಟ್ರೋಲ್ ಹಾಕ್ಸೋಣ ಬನ್ನಿ. ಅಣ್ಣ ಫುಲ್ ಟ್ಯಾಂಕು? ಹಾಂ, ನಾರ್ಮಲ್. ಇನ್ನೊಂದು ವಾರ ಪೆಟ್ರೋಲ್ ಕೇಳ್ಬಾರ್ದಪ್ಪ. ಆಯ್ತಣ್ಣ? ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ಅವರ್ ರೈಡ್. ಇನ್ನು ಇಬ್ಬರು ಬರ್ತಾರೆ, 2 ಗಾಡಿ ಬರುತ್ತೆ ಇನ್ನು. ಆ ಗಾಡಿ ಬರೋ ಗಂಟ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕು. ಮೇನ್ ರೋಡಲ್ಲಿ ನಿಂತ್ಕೊಂಡು ಸೈಡಲ್ಲಿ ವೆಯ್ಟ್ ಮಾಡೋಣ. ಬರ್ರಿ, ಯಾರಿಗೂ ಹಿಂಗೆ ಬರ್ತಾವನೆ. ಸೊ ಗೈಸ್, ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡೋಣ, ಬರಲಿ ಅವರು. ಗಾಯ್ಸ್, ನಾನು ಬಂದು 1/4 ಗಂಟೆ ಆಯಿತು. 1/4 ಗಂಟೆ ಆದರೂ ನನ್ನ ಮಕ್ಕಳು ಇನ್ನೂ ಬಂದಿಲ್ಲ. ಕಾದು ಸಾಕಾಗಿ ಹೋಗೈತೆ ಗುರು. ಗಾಯ್ಸ್, ಕೊನೆಗೂ ಬಂದ. ನನ್ನ ಮಗ ಗಾಡಿನ ನಿಲ್ಲಿಸೇ ಹೋಯ್ತವನು. ಇಷ್ಟೊಂದು ಕಾಯಿಸಿದ್ಕೆ ಏನಾರು ಅಂತಾನೆ ಅಂದ್ಬಿಟ್ಟು. ಏನು ಮಾಡ್ತಿದ್ರ? ಇಷ್ಟದಂಗೆ ಏನು ಮಾಡ್ತಿದ್ರೆ? ಹಾಂ, ಗಾಡಿ ಸ್ಟಾರ್ಟ್ ಆಯ್ತಿರ್ಲಿಲ್ವಾ? ಇವಾಗ ಆಯಿಲ್ ಹಾಕ್ಸ್ಕೊಂಬಂದ. ಇವಾಗ ಆಯಿಲ್ ಹಾಕ್ಕೊಂಡು ಪೆಟ್ರೋಲ್ ಹಾಕ್ಸ್ಬೇಕಂತ. ಇವಾಗ ಇಲ್ಲೇ ಹಾಕ್ಸ್ತಾನೇನು? ಸೊ ಗೈಸ್, ಇವತ್ತು ನಾವು ಹೋಯ್ತಾರೋ ರೈಡು. ಒಂದು ಎಕ್ಸ್ಪಲ್ಸು, ಒಂದು R15, ಆಮೇಲೆ ಒಂದು RX ಹುಡುಗರು ನೋಡಿ ಗಾಯ್ಸ್. ಆಯಿಲ್ ಹಾಕೋ ಬಂದವನೇ, ಪೆಟ್ರೋಲ್ ಹಾಕ್ಸ್ಬೇಕು. ಆಯಿಲ್ ಹಾಕೋ ಬಂದ, ಪೆಟ್ರೋಲ್ ಹಾಕ್ಸ್ಬೇಕಾ ಇವಾಗ? ಅದೇನು ಸಪ್ರೇಟು? ನಾನು ನಿಮ್ಮನ್ನ ಕಾಯಿಸ್ತೇ ಅಂದ್ಬಿಟ್ಟು ನೀವು ನನ್ನ ಕಾಯಿಸ್ತೀರಾ? ಹಾಂ, ಬೇಕುಲೇ. ಏನಾಗಲ್ಲ ಕನ್ನಡಿಯ. ಅದಕ್ಕೆ ಒಳಗಡೆಯಿಂದ ಹೋಗೋಣ ಅಂದೆ ನಿನಗೆ. ಮೈಕ್ ಇಲ್ಲ ಅಂದ್ರೆ ವೀಡಿಯೋನೇ ಮಾಡೋಕ್ಕಾಗಲ್ಲ ಕಣ. ಹಾಂ, ಅಷ್ಟೊಂದು ಕೇಳಿಸಲ್ಲ ಇದು. ಸೈಡಲ್ಲಿ ಹಾಕು. ಕಾಯಿಸಿ, ನನ್ನ ಮಕ್ಕಳು ಇಬ್ಬರು ಬ್ಯಾಗ್ ತಂದಿಲ್ಲ, ಅದಕ್ಕೆ ನನ್ನ ಬ್ಯಾಗಿಗೆ ತುರ್ಕ್ತಾವ್ರೆ. ಏನಾಯ್ತು ಇಂಡಿಕೇಟ್ರು? ಲೋಕಲ್ ಕೊಟ್ಬಿಡೋಣ ಕಂಪ್ನಿ ಅವನು. ಹೋಗಿ ಮತ್ತೆ ಕಂಪ್ನಿ ಅವನಿಗೆ
ಹಾಂ ಏನು LED ಈ ಥರ ಹಾಕ್ಸು ಶಿಸ್ತಾಗಿ. ಅದನ್ನು ಕೇಳಿದ್ಕೆ 3,500 ಹೇಳ್ದ ಹಿಂದೆ ಮುಂದೆಗೆ. ಹೀರೋ ಕಂಪ್ನಿದು ಹಾಕಿ ಅಂತ ಹೇಳು. ಹೀರೋ ಲೋಕಲ್ ಕಣ. ಇಲ್ಲಿ ಬ್ಯಾಗಲ್ಲಿ ಏನದು ಹೆಲ್ಮೆಟ್ ಕವರ್. ನಿನ್ಗೆ ಹೆಲ್ಮೆಟ್ ಕವರ್ ಏನು ಕೊಟ್ಟಿಲ್ಲ? ಹೆಲ್ಮೆಟ್ ಕವರ್ ಬೇರೆ ಐತೆನಾ? ನನಗೆ ಹೆಲ್ಮೆಟ್ ಕೊಟ್ಟಿದೆ ಹೆಚ್ಚು, ಹೆಲ್ಮೆಟ್ ಕವರ್ ಬೇರೆ. ನಾನು ಅದೇ ಅನ್ಕೋದು, ಯಾವ ಹೆಲ್ಮೆಟ್ ಯಾವ ಗ್ಯಾಪಲ್ಲಿ ಹೋಗ್ತಾವ. ಹೆಲ್ಮೆಟ್ಗೆ 1 ತಿಂಗಳು ಆಟಾಡ್ಸವ್ರೆ ಕಣಲ್ಲ. ಹೋಗಿ ಕೇಳ್ಕೊಬಂದು ಒಂದು ದಿವಸ ಜಗಳ ಆಡಿ. ಮೊಬೈಲ್ ಸ್ಟ್ಯಾಂಡ್ ಇಲ್ಲ ನಿಮಗೆ? ಇಲ್ಲ, ಹಾಕಿಸ್ಬೇಕು. ಒಂದು ಹ್ಯಾಂಡಲ್ ಬಾರ್ ಬರುತ್ತೆ, ಅದು ಹಾಕ್ಸ್ಬೇಕು. ಹಿಂಗೆ ಹೈಟು ಹ್ಯಾಂಡಲ್ ಬಾರ್ ನೋಡಿದ್ಯಾ ಎಕ್ಸ್ಪಲ್ಸಿಗೆ? ಹಿಂಗೆ ಬರುತ್ತೆ ಅದು ಹಾಕಿಸ್ಬೇಕು. ಸುಮ್ಮನೆ ಯಾರು ತಿರ್ಸ್ಬಿಡಲ್ಲ. ಡೌನ್ ಮಾಡ್ಬೋದು. ಅದಿನ್ನೂ ಏನು ತಲೆ ಬಿಡೋ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹೈಟ್ ಕಿಟ್ ಕಮ್ಮಿ ಮಾಡೋಂಗಿದ್ರೆ ಮಾಡ್ಕೋಬೇಕು. ಆಫ್ ರೋಡಿಂಗ್ ಹೋದಾಗ ಹೈಟ್ ಮಾಡ್ಕೋಬೇಕು. ಇವಾಗ ಸದ್ಯಕ್ಕೆ ಸಾಕು, ಕರೆಕ್ಟಾಗೈತೆ. ಏನಪ್ಪ ಫುಲ್ ವಾಶ್ ಮಾಡಿಸಿ ಪಾಲಿಶ್ ಮಾಡಿಸಿ ಹಿಂದ್ಗಡೆ ಟೈರ್ ಚೇಂಜ್ ಮಾಡಿಸ್ಬೇಕು ಅನ್ಸುತ್ತೆ. ಓಡಿರೋದೇ ಏನು ಪೆಟ್ರೋಲ್ ಖಾಲಿ ಆಗಿತ್ತಾ? ಗಾಯ್ಸ್ ಎಲ್ಲ ಗಾಡಿಗೂ ಉಚ್ಚೆ ಉಯ್ಸಾಯಿತು. ಇನ್ನು ಒಯ್ತಾ ಇರೋದೆ. ಬರ ಗೈಸ್ ಇವಾಗ ತಾತ್ಪುಣಿ ಹತ್ತತ್ರ ಇದ್ವಿ. ಇಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಬ್ರಿಡ್ಜು. ಈ ಬ್ರಿಡ್ಜು ಏನಕ್ಕೆ ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ನೋಡಿದ್ರಲ್ಲ ಬೋಲ್ಡ್, ಅದು ಇದು ಬಂದ್ಬಿಟ್ಟು ಈ ಬ್ರಿಡ್ಜು ಆನೆಗಳು ಪಾಸ್ ಆಗಲಿ ಅಂತ ಮಾಡಿರೋ ಬ್ರಿಡ್ಜ್ ಇದು. ಸೊ ಮೊದಲೆಲ್ಲ ಬ್ರಿಡ್ಜ್ ಇರೋಕ್ಕೆ ಮುಂಚೆ ಆನೆಗಳು ನೈಟೆಲ್ಲ ಪಾಸ್ ಆಗಿರ್ಬೇಕಾದ್ರೆ ಗಾಡಿ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಿದ್ದಂತೆ. ಸೊ ಅದಕ್ಕೋಸ್ಕರ ಆನೆಗಳು ಓಡಾಡಿ ಅಂತಲೇ ಆ ಬ್ರಿಡ್ಜ್ನ ಕಟ್ಟಿದ್ದಾರೆ. ಲೊಕೇಶನ್ ಹತ್ರ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಏನು ಬಂದಿದ್ದೀವಿ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಸೊ ಗೈಸ್ ಲೊಕೇಶನ್ ರೀಚ್ ಆಗಿದ್ದೀನಿ. ಸೊ ನಾವಾಗಲೇ ಹೇಳ್ದಂಗೆ ನಾವು ಬಂದಿರೋದು ಒಂದು ಶಾರ್ಟ್ ಟ್ರಿಪ್ಪು. ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಾವು ಬಂದಿರೋದು ಮಳವಳ್ಳಿಗೆ. ಏನಕ್ಕೆ ಬಂದಿದ್ದೀವಿ ಅಂದರೆ ನನ್ನ ಫ್ರೆಂಡ್ ಮದುವೆಗೆ. ಸೊ ಇದೇ ದೇವಸ್ಥಾನದಲ್ಲಿ ಮದುವೆ ಆಯ್ತಾರದು. ಸೊ ಇವಾಗ ತಾನೇ ಬಂದು ರೀಚ್ ಆಗಿದ್ದೀವಿ. ಏನು ಪ್ರಾಬ್ಲಮ್ ಅಂದರೆ ನಮ್ಮದು ಹೆಲ್ಮೆಟು ಬ್ಯಾಗು ಎಲ್ಲ ಯಾರು ತೆಪ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ನಮ್ಮ ಹುಡುಗ ಗೊತ್ತವನು ಬಂದು ಇಲ್ಲಿ ಮಚ್ಚಿ ಹೆಲ್ಮೆಟ್ ಕಾಯೋಕ್ಕೆ ಅಂತಲೇ ಕೂರಿಸಿದ್ದೀವಿ ಇವನ್ನ. ಯಾಕಂದರೆ ಇಲ್ಲಿ ಯಾವುದೋ ರೂಮ್ಗಳಿಗೂ ಏನಿಲ್ಲ. ಬನ್ನಿ ದೇವಸ್ಥಾನ ಕಡೆ ಹೋಗೋಣ. ಅದೇ ಮೈಲ್ ಮಾಡ ಮೈಲ್ ನೋಡಿ ಗಾಯ್ಸ್, ಮದುವೆ ಆಗೋಯ್ತು ಅಂದ್ಕೊಂಡು ಕಿಲಾಡಿ ನನ್ನ ಮಗ.
ಮದುವೆಗೆ ಬಂದ್ಬಿಟ್ಟು ಮಲ್ಕೊಂಡಿದ್ದೀವಿ. ನನ್ನ ಮಗ ನೋಡಿ ಸತ್ಯಣ ಬಿದ್ದಂಗೆ ಬಿದ್ದವನೆ. ಅಶ್ವಿನಿ ನಕ್ಷತ್ರ ತೋರ್ಸೋಕ್ಕೆ ಆಚೆ ಕರ್ಕೊಬರ್ತಾರೆ ಅಂತ ಕಾಯ್ತಾ ಇದೀವಿ, ಮಾತಾಡ್ಸೋಕ್ಕೆ. ಒಳಗಡೆ ತುಂಬ ಜನ ಅವರೇ. ಇವ್ರು ನೋಡಕ್ಕೆ ಬಂದಿರೋದೇ ಅದನ್ನು. ಬರಲಿ, ಬರೋ ಗಂಟ ವೆಯ್ಟ್ ಮಾಡೋಣ ಗೈಸ್. ಎಷ್ಟೊತ್ತು ಬರ್ತಾರೆ ನೋಡೋಣ. ಬಂದಮೇಲೆ ಒಂದು ವೀಡಿಯೋ ಮಾಡೋಣ, ಏನು ಅನ್ನಿಸ್ತು ಹೆಂಗೆ ಅನ್ನಿಸ್ತು ಅಂತ. ಅಭಿ ಇವತ್ತು ಯೂಟ್ಯೂಬಲ್ಲಿ ನೀನೇ ಟ್ರೆಂಡಿಂಗು. ನಾನೇ ಹಾಗೆ ರೀ ಒಂದು ಸ್ಮೈಲ್. ಒಂಚೂರು ಈ ಕಡೆ ಬನ್ನಿ, ನೀವು ಸ್ಮೈಲ್ ಮಾಡಿ ಹತ್ರ ಹೋಗಿ, ಒಂಚೂರು ಮುಂದೆ ಬನ್ನಿ. ಓಕೆ ರೈಟ್, ಹಾಗೆ ಅಲ್ಲಿ ನಗೋ ಸ್ವಲ್ಪ. ಹಾಗೆ ರೀ ಓಕೆ, ಎಲ್ಲಿ ನೋಡಿ ಅವ್ರ ಕಡೆ ಕ್ಲೋಸ್ ಆಗ್ರಿ ಸ್ವಲ್ಪ. ಗಾಯ್ಸ್, ಮದುವೆಗಿದ್ವಿ ಎಲ್ಲ ಆಗಿ ಅಶ್ವಿನಿ ನಕ್ಷತ್ರ ತೋರಿಸಿ ಎಲ್ಲ ಆಗೋಯ್ತು. ಈಗ ಊಟ ಮಾಡಕ್ಕೆ ಹೋಗ್ತಿದ್ದೀವಿ. ನಮ್ಮ ಪರಿಸ್ಥಿತಿ ನೋಡಿ, ರೇಂಜ್ಗೆ ಆಗ್ಬಿಟ್ಟೈತೆ. ಯಾವುದು ರೂಮ್ ಇಲ್ಲ, ಏನಿಲ್ಲ. ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟೈತೆ. ಎಲ್ಲ ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ಊಟ ಗೀಟ ಮಾಡ್ಕೊಂಡು ಹೋಗೋಣ. ಗಾಯ್ಸ್, ಊಟಕ್ಕೆ ಬಂದಿದ್ದು ಇನ್ನೊಂದು ಜೋಡಿ ನೋಡ್ಬಿಟ್ಟ ಗಾಯ್ಸ್. ಜನ ನೋಡಿ, ಜನ. ಸೊ ಗಾಯ್ಸ್, ಬಂದಿದ್ದು ಕೆಲಸ ಎಲ್ಲ ಆಯಿತು, ಊಟ ಆಯಿತು, ಫೋಟೋ ತೆಗೆಸ್ಕೊಂಡು ಆಯಿತು. ಸೊ ಇಲ್ಲಿಂದ ಹೊಡ್ತಾ ಇದ್ದೀವಿ. ಯಾವ ರೇಂಜಿಗೆ ಬಿಸಿಲೈತೆ ಅಂದರೆ ತಡ್ಕೊಳಕ್ಕೆ ಆಯ್ತಾಯಿಲ್ಲ. ಸೊ ಬನ್ನಿ ಹೋಗೋಣ. ಇಲ್ಲಿಂದ ಮತ್ತೆ ನಾನು ನಮ್ಮೂರಿಗೆ ಹೋಗಬೇಕು. ಇವರಿಬ್ಬರು ಹೋಗ್ತಾರೆ ಬೆಂಗಳೂರಿಗೆ, ನಾನು ಕನ್ಪುರ್ಗೆ ಹೋಗಬೇಕು. ಸೊ ಹೋಗೋಣ ಬನ್ನಿ. ಋಣ ತಗೊಳ್ಳೋ ನಡಿ ಆಯ್ತಲೇ. ಸೊ ಗಾಯ್ಸ್, ಇನ್ನು ಹೊರಡೋದೇ ಕೆಲಸ. ಬಿಸಿಲಂದ್ರೂ ಹೊಡ್ಯಾಕಾಯ್ತಲ್ಲ. ಫಸ್ಟ್ ಒಂದು ಜ್ಯೂಸ್ ಗೀಸ್ ಕುಡ್ಕೊಂಡು ಊರ ಕಡೆ ಹೋಗೋಣ ಬನ್ನಿ. ಅಲ್ಲ, ಫೋನ್ ಸ್ವಿಚ್ ಆಫ್ ಆಗೈತೆ, ಹೋಗ್ಲಿ ನಿಲ್ಲಿಸ್ಬೇಕು ತಾನೆ. ತಗೋ, ಇರೋ ವೈರ್ ಐತೆ ಒಂದು, ಹಂಗೆ ಕೊಡ್ತೀನಿ. ಹಿಂದೆ ಉಳ್ಕೊಂಡ ಇಲ್ಲ ಮುಂದೆ ಹೋದ್ನಾ? ನನಕಿನ್ನ ಮುಂದೆ ಹೋಯ್ತಾಯ್ತಾ? ತಗೋ ಇದು ಹಂಗೆ. ಚಾರ್ಜಿಂಗ್ ವೈರ್ ಇಲ್ಲೇ ಮಡಗಿದಾನೆ ಅನಿಸುತ್ತೆ. ಏನೋ ನೀರು ಬಾಟ್ಲ ತುಂಬಿಸ್ಕೊಂಬಂದಿರಲ್ಲ, ತಗೋ ಒಂದು. 2 ಬೇಕಾ? ನನಗೇನು ಬೇಡ. ಚಾರ್ಜರ್ ಮಡಗಿದ್ದೀನಿ ಅಂದ. ಕಬ್ಬಾಳು ಸಾತ್ನೂರು, ಇದು ಅಲ್ಗೂರು ಹಿಂದೆನೇ ಹೋಯ್ತು. ಇದ್ರೊಳಗಡೆನಾ? ಇಲ್ಲ, ಇದ್ರೊಳಗಡೆ ಇಲ್ಲ ಕಣ್ಬಿಡ, ಅವನ ಹತ್ರನೇ ಇರಬೇಕು. ನಜ್ಜಿನ ಬಿಡಕ್ಕೆ. ಹಾಂ ಹಾಂ, ಬೆಂಗಳೂರೆಲ್ಲ ಪರವಾಗಿಲ್ಲ ಕಣ, ಹೋಲ್ಸ್ಕೊಂಡ್ರೆ ಇಲ್ಲಿಗೆ. ಹ್ಞೂ, ಮಳೆನೂ ಅಷ್ಟೇ, ಬಂದರೆ ಇಲ್ಲಿ ಜೋರಾಗಿ ಬರುತ್ತೆ. ಹೇಳ್ಬಿಡ ಅವನಿಗೆ. ಹಾಂ ಅಷ್ಟೇ. ಸರಿ ಮಚ್ಚಿ, ಹುಷಾರಾಗಿ ಹೋಗು. ಸರಿನಾ? ಬಾಯ್. ಮುಂದೆ ಹೋಗಿ, ರೈಟ್ ಸೈಡಲ್ಲಿ ಐತೆ. ಬಾಯ್, ಹುಷಾರಾಗಿ ಹೋಗು. ಸೊ ಗಾಯ್ಸ್, ಇಲ್ಲಿಂದ ಅವರಿಬ್ಬರು ಹೋದರು. ಅವನ ಮುಂದ್ಗಡೆ ಕಾಣ್ತ ಒಂದು ಸ್ವಿಚ್ ಆಫ್ ಆಗೈತೆ ಫೋನು, ಆದರೂ ನುಕ್ಕೊಂಡು ಹೊಂಟೋಗ್ಬಿಟ್ಟವನೆ. ಅದೆಲ್ಲೋದ್ನೋ ಗೊತ್ತಿಲ್ಲ. ಇದ್ದೀನಿ. ಸೊ ಹೋಗೋಣ ಬನ್ನಿ ಇವಾಗ ನಮ್ಮೂರಿಗೆ. ಅವ್ರು ಹಂಗೆ ಬೆಂಗಳೂರಿಗೆ ಹೋಗ್ತಾರೆ, ನಾನು ಕನ್ಪುರ್ಗೆ ಹೋಗ್ತೀನಿ.
ರೋಡು ಬ್ಲಾಕ್ ಮಾಡಿ ಇಕ್ಕವ್ರಲ್ಲ ಗುರು. ಏನು ರೆಡಿ ಮಾಡ್ತಾರ ಏನು ಇರೋಣ ಹೊಂಟೈತೀನಿ. ಗಾಯ್ಸ್ ಕೊನೆಗೂ ಒಂದೇ ಸ್ಟ್ರೆಚ್ಚಲ್ಲಿ ಹೊಡೆದು ಕೋಡಳ್ಳಿ ರೀಚ್ ಆಗಿದ್ದೀನಿ. ಸೊ ಕೋಡಳ್ಳಿಯಿಂದ ಇವಾಗ ನಮ್ಮೂರಿಗೆ ಹೋಗ್ಬೇಕು. ನಮ್ಮೂರಲ್ಲಿ ನಾನು ಹೋಗಿ ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಬೇಕು. ಅಲ್ಲಿಂದ ಸಾಯಂಕಾಲ ಒಂದು 6 ಗಂಟೆ 7 ಗಂಟೆಗೆ ರಿಸೆಪ್ಷನ್ಗೆ ಹೋಗ್ಬೇಕು. ಸೊ ನಮ್ಮೂರಿಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಲೆಂತ್ ಹೋಗುತ್ತೆ. ಸೊ ನಾನು ಊರಿಗೆ ಹೋಗೋದನ್ನ ಅಲ್ಲಿ ನಮ್ಮ ಫ್ಯಾಮಿಲಿ ಫಸ್ಟ್ ಟೈಮ್ ನಾನು ಊರಿಗೆ ತಗೊಂಡೋಗ್ತಿರೋದು ಗಾಡಿ. ನಮ್ಮ ಫ್ಯಾಮಿಲಿ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿರುತ್ತೆ, ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾರ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.